ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸನಾತನ ಧರ್ಮ ಇತಿಹಾಸ ಮತ್ತು ಅದರ ಸಂಕ್ಷಿಪ್ತ ಮಾಹಿತಿ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಾಗುತ್ತಾ ಇದೆ. ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಈಗ ಸನಾತನ ಧರ್ಮ ಅಂದರೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಅರ್ಥವೇನು? ಸನಾತನ ಅಂದರೆ ಆದಿ ಮತ್ತು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು ಎಂದು ಅರ್ಥ. ಧರ್ಮ ಎಂದರೆ ಕೇವಲ ಒಂದು ಪೂಜಾ ಪದ್ಧತಿ ಅಲ್ಲ, ಅದು ಜೀವನದ ಶೈಲಿ ಅಥವಾ ಬದುಕುವ ನೀತಿ ನಿಯಮಗಳು. ಒಟ್ಟಾರೆಯಾಗಿ ಕಾಲಕ್ಕೆ ತಕ್ಕಂತೆ ಬದಲಾಗದ, ಮಾನವನಿಗೆ ಎಂದೆಂದಿಗೂ ಅನ್ವಯವಾಗುವ ಶಾಶ್ವತ ಜೀವನ ಪದ್ಧತಿಯೇ ಸನಾತನ ಧರ್ಮ. ಸನಾತನ ಧರ್ಮದ ಇತಿಹಾಸ ಮತ್ತು ಮೂಲ ಇದನ್ನು ನೋಡುವುದಾದರೆ, ಈ ಧರ್ಮವನ್ನು ಯಾರೂ ಸ್ಥಾಪಿಸಿದ್ದಲ್ಲ. ಜಗತ್ತಿನ ಬಹುತೇಕ ಧರ್ಮಗಳಿಗೆ ಒಬ್ಬರು ಪ್ರವಾದಿ ಅಥವಾ ಸಂಸ್ಥಾಪಕರು ಇರುತ್ತಾರೆ. ಉದಾಹರಣೆಗೆ ಬುದ್ಧ, ಯೇಸು, ಮೊಹಮ್ಮದ್ ಪೈಗಂಬರ್. ಆದರೆ ಸನಾತನ ಧರ್ಮಕ್ಕೆ ಯಾವುದೇ ಒಬ್ಬ ನಿರ್ದಿಷ್ಟ ಸಂಸ್ಥಾಪಕರಿಲ್ಲ. ಇದು ಭಾರತೀಯ ಉಪಖಂಡದಲ್ಲಿ ಭರತಖಂಡ ಸಾವಿರಾರು ವರ್ಷಗಳಿಂದ ವಿಕಾಸಗೊಂಡ ನಾಗರಿಕತೆಯಾಗಿದೆ. ವೇದಗಳು ಮತ್ತು ಉಪನಿಷತ್ತುಗಳು. ಸನಾತನ ಧರ್ಮದ ಮೂಲ ಆಧಾರ ಸ್ತಂಭಗಳೆಂದರೆ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಉಪನಿಷತ್ತುಗಳು, ಪುರಾಣಗಳು ಹಾಗೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ. ಪ್ರಮುಖ ಸಿದ್ಧಾಂತಗಳು: ವೇ ಆಫ್ ಲೈಫ್. ಇದನ್ನು ಯಾವುದೇ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಭಾರತದ ಸುಪ್ರೀಂ ಕೋರ್ಟ್ ಕೂಡ ಹಿಂದೂಯಿಸಂ ಅಥವಾ ಸನಾತನ ಧರ್ಮ ಎಂಬುದು ಕೇವಲ ಒಂದು ಧರ್ಮವಲ್ಲ, ಅದು ಬದುಕುವ ಒಂದು ರೀತಿ, ವೇ ಆಫ್ ಲೈಫ್ ಎಂದು ಅಭಿಪ್ರಾಯಪಟ್ಟಿದೆ. ಕರ್ಮ ಮತ್ತು ಪುನರ್ಜನ್ಮ. ನಾವು ಮಾಡುವ ಕೆಲಸಗಳಿಗೆ ತಕ್ಕ ಫಲವನ್ನು ಉಣ್ಣುತ್ತೇವೆ ಎಂಬ ಕರ್ಮ ಸಿದ್ಧಾಂತ ಇದರ ಮುಖ್ಯ ತಳಹದಿ. ಪುರುಷಾರ್ಥಗಳು. ಮಾನವ ಜೀವನಕ್ಕೆ 4 ಗುರಿಗಳನ್ನು ಇದು ನೀಡುತ್ತದೆ: ಧರ್ಮ, ಕರ್ತವ್ಯ, ಅರ್ಥ ಸಂಪಾದನೆ, ಕಾಮ, ಆಸೆಗಳು ಮತ್ತು ಮೋಕ್ಷ ವಿಮೋಚನೆ. ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ ಎಂದು ಸಾರುವ ವಿಶಾಲ ಮನೋಭಾವ ಈ ಧರ್ಮದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಸನಾತನ ಧರ್ಮದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯುತ್ತವೆ. ಒಂದಿಷ್ಟು ಜನ ಇದರಲ್ಲಿರುವಂತಹ ಹಳೆಯ ವರ್ಣಾಶ್ರಮ ಪದ್ಧತಿ ಅಥವಾ ಸಾಮಾಜಿಕ ಅಸಮಾನತೆಗಳನ್ನು ಟೀಕಿಸುತ್ತಾರೆ. ಮತ್ತೊಂದೆಡೆ ಇದು ಮಾನವನ ನೈತಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅಗತ್ಯವಿರುವ ಉತ್ತಮ ಬದುಕಿನ ಮಾರ್ಗ ಎಂದು ಪ್ರತಿಪಾದಿಸಲಾಗುತ್ತದೆ. ಇದೇ ನಮ್ಮ ಸನಾತನ ಹಿಂದೂ ಧರ್ಮ. ಇದನ್ನು ಗೌರವಿಸಬೇಕು. ಪ್ರತಿಯೊಬ್ಬ ಹಿಂದುವಾಗಿ ಹುಟ್ಟಿದವನು ಸನಾತನ ಧರ್ಮವನ್ನು ಪಾಲಿಸುತ್ತಾನೆ. ಧರ್ಮೋ ರಕ್ಷತಿ ರಕ್ಷಿತಃ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಸನಾತನ ಧರ್ಮದ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.